ರಾಜ್ಯದಲ್ಲಿ ಪೊಲೀಸರನ್ನು ತಮ್ಮ ಸ್ವಂತ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡುವ ಸಂಬಂಧ ಸಮಿತಿಯೊಂದನ್ನು ರಚಿಸುವ ಪ್ರಸ್ತಾವನೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಲ್ಲಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಪೊಲೀಸರು ತಮ್ಮ ಸ್ವಂತ ಜಿಲ್ಲೆಗಳಿಗೆ ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಬೆಂಗಳೂರಿನಿಂದ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ವರ್ಗಾವಣೆ ಕೋರಲು ಅವಕಾಶವಿಲ್ಲ. ಆದರೆ ಸಿಬ್ಬಂದಿಗಳ ಬೇಡಿಕೆಯನ್ನು ಪರಿಗಣಿಸಿ ಈ ನಿಯಮವನ್ನು ಒಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು. ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರತಿ ಜಿಲ್ಲೆಯ ಅಗತ್ಯತೆಗಳು ಮತ್ತು ಭೌಗೋಳಿಕ ಪರಿಸ್ಥಿತಿಗಳು ವಿಭಿನ್ನವಾಗಿರುತ್ತವೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇರುವ ಅಪರಾಧ ಪ್ರಕರಣಗಳ ತೀವ್ರತೆ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸರು ನಿಯೋಜನೆ ಅನಿವಾರ್ಯವಾಗಿರುತ್ತದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಡಳಿತಾತ್ಮಕವಾಗಿ ಯಾವುದೇ ಅಡಚಣೆ ಇಲ್ಲದಂತೆ ವರ್ಗಾವಣೆ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸುವ ಸಂಬಂಧ ಅಧ್ಯಯನ ನಡೆಸಲು ಸಮಿತಿ ಸಹಕಾರಿಯಾಗಲಿದೆ ಎಂದರು. ಈಗ ಹೋದ ತಿಂಗಳು ಬಂದಿದ್ರು, ಅದನ್ನು ರ್ಯಾಷನಲೈಸ್ ಹೇಗೆ ಮಾಡೋದು ಅಂತ ನಾವು ನೋಡಬೇಕಾಗ್ತದೆ. ಒಂದು C&R ಸಮಿತಿನೂ ಕೂಡ ನಾವು ರಚನೆ ಮಾಡಬೇಕು ಅಂತ ನಾವು DPR ಈಗಾಗಲೇ ಬರೆದಿದ್ದೀವಿ. ಅದಾದಮೇಲೆ ವಿ ವಿಲ್ ವೈಜ್ಞಾನಿಕವಾಗಿ ಹೇಗೆ ಮಾಡ್ಬೋದು. ಯಾಕಂದರೆ ಕೊನೆಯದಾಗಿ ಸಿಬ್ಬಂದಿಗಳು ಲಭ್ಯ ಇರಬೇಕಲ್ಲ, ಜಿಲ್ಲಾ ಮಟ್ಟದಲ್ಲೂ ಇರಬೇಕು, ನಗರದಲ್ಲೂ ಇರಬೇಕು. ಸೊ ಎಲ್ಲಿ ಕ್ರೈಮ್ ಇದೆ, ಜಾಸ್ತಿ ಇದೆ, ದಟ್ಟಣೆ ಜಾಸ್ತಿ ಇದೆ, ಜನಸಂಖ್ಯೆ ಹೆಚ್ಚೆಲ್ಲಿದೆ, ಅಲ್ಲೇ ತಾನೇ ಕ್ರೈಮ್ ಜಾಸ್ತಿಗಳು ಆಗೋದು. ಸೊ ವಾಟ್ ಎವರ್ ಇಟ್ ಈಸ್, ಸಿಬ್ಬಂದಿಗಳು ರ್ಯಾಷನಲೈಸೇಷನ್ ಮಾಡಬೇಕು ವೈಜ್ಞಾನಿಕವಾಗಿ. ದಟ್ ವಿ ಆರ್ ಲುಕಿಂಗ್ ಟು ಫಾರ್ಮ್ ಅ ಕಮಿಟಿ ಫಾರ್ ಇಟ್.